Finally, something that didn't go well. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಆಯ್ತು ಸಾಕು. 15 ವರ್ಷ ಒಂದು ಕಂಪ್ನಿನ ಉದ್ಧಾರ ಮಾಡಿದ್ದು ಸಾಕಾಯ್ತು. ಆಕ್ಸೆಂಚರ್ ವಿಲ್ ಸೂನ್ ರಿಯಲೈಸ್ ವಾಟ್ ಮಿಸ್ಟೇಕ್ ದೇ ಹ್ಯಾವ್ ಡನ್ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಸ್ಟ್ ಡೈರೆಕ್ಟ್ ಸ್ಟ್ರೈಟ್ ರಾಕೆಟ್ ಕಂಟ್ರಿಲೇ ಉನ್ನವು ಬೇಟ. Hi guys. ಹೇಳ್ರಪ್ಪ. Finally something that didn't go well. ಹೇಳ್ರೋ. So Vani ಅವರ onboarding ಇವತ್ತು ಆಗಲಿಲ್ಲ. Unfortunately there was an issue due to which she couldn't get onboarded today. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕೆ ಏನಾಯಿತು ವಾಣಿ ಅವರೇ ಎಕ್ಸ್ಪ್ಲೈನ್ ಮಾಡಿ. ವೈ your onboarding process didn't complete today. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡಿ. ಏನಾಯ್ತು ಆಕ್ಸೆಂಚರ್ ಇವತ್ತು ಅಫಿಷಿಯಲ್ ಆಗಿ ಜಾಯ್ನ್ ಆಗಿಲ್ಲ ನೀವು, ಯಾಕೆ ಏನಾಯ್ತು ಅಂತ ಹೇಳಿ ವ್ಯೂವರ್ಸ್ಗೆ. ಹೌದು, ಪ್ರಾಬ್ಲಮ್ ಏನಾಯ್ತು ಅಂದರೆ ಪ್ಯಾನ್ ಕಾರ್ಡ್. ಸೊ ನಂದು ID ಪ್ರೂಫ್ ಪ್ಯಾನ್ ಕಾರ್ಡಲ್ಲಿ ನಂದು ಫೋಟೋ ಕರೆಕ್ಟಾಗಿರಲಿಲ್ಲ. ನಿನ್ನ ಜನ್ಮಕ್ಕೆ ಹೋಗೋ. ಸೊ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಅದರಿಂದ ಅವರು ಕನ್ಸಿಡರ್ ಮಾಡಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅದರಿಂದ ನಂದು ಜಾಯ್ನಿಂಗ್ ಪ್ರೋಸೆಸ್ಸು ಎಲ್ಲನೂ 1 ವೀಕ್ ಡಿಲೇ ಆಗಿದೆ. ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ನೀವು ಅಷ್ಟೇ ನಿಮ್ದು ID ಪ್ರೂಫು ಅಥವಾ ಪ್ಯಾನ್ ಕಾರ್ಡ್ ಅಥವಾ ಯಾವುದೊಂದು ಆಧಾರ್ ಕಾರ್ಡು ಸೊ ಯಾವುದಾದ್ರು ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ. 12th Jan ಆ್ಯಂಡ್ ಆಕ್ಸೆಂಚರ್ನ ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತ ಅನ್ಕೊತೀನಿ. God bless you. ಸೊ ಅನ್ಫಾರ್ಚುನೇಟ್ ಆಕ್ಸೆಂಚರ್. ಸೊ ಇವತ್ತು ಜಾಯ್ನ್ ಆಗಿದ್ರೆ ಒಂದು ಒಳ್ಳೆ ರಿಸೋರ್ಸ್ 1 ವೀಕ್ ಮಿಸ್ ಮಾಡ್ಕೊಂಡ್ರು ಅವರು ಆಕ್ಸೆಂಚರ್. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ರಿಸೋರ್ಸ್ ವ್ಯಾಲ್ಯೂ ಏನು ಅಂತ. ನೋಡ್ತಾ ಎಲ್ಲೋ ಹೋಯ್ತಾವನೆ, ಏನಾಯ್ತದೋ ನಾವು ನೋಡಾವ. ಸೊ ಯಸ್ ದೇ ವಿಲ್ ಸೂನ್ ರಿಯಲೈಸ್ ವಾಣಿ. ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. Once you join on 12th, maybe they'll soon realize why did we actually didn't join her. ಮೊದಲು ಸರಿಯಾಗಿ ಮಾತಾಡೋದು ಕಲಿ. I mean before 1 week ಅಂತ ರಿಗ್ರೆಟ್ ಆಗ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ 1 ವೀಕಲ್ಲಿ ಎಷ್ಟು ಕೋಟಿ ಲಾಸ್ ಆಗುತ್ತೆ ಆಕ್ಸೆಂಚರ್ಗೆ ಅನ್ನೋ ನನಗೆ ಕ್ಯಾಲ್ಕುಲೇಷನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. 1 2 3 4 5 It's very unfortunate that Accenture couldn't get her into on board. ये सब क्या देखना पड़ रहा है? अच्छा है मैं अंधा हूँ. But yeah, they are going to regret for this one. ಈ ಡಿಸಿಷನ್ಗೋಸ್ಕರ ಅವರು ರಿಗ್ರೆಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಎಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆ ಥರ ಅದ್ಭುತವಾದ ಕೆಲಸಗಳನ್ನು ವಾಣಿ ಅವರು 12th Jan ಮಾಡಿ ಜಾಯ್ನ್ ಆಗಿ ತುಂಬ ಅದ್ಭುತವಾಗಿ ಆಕ್ಸೆಂಚರ್ ಗ್ರಾಫ್ ಯಾರಾದರೂ ಸ್ಟಾಕಲ್ಲಿ ಹಾಕೋದಿದ್ರೆ ದಯವಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಆಕ್ಸೆಂಚರ್ ಸ್ಟಾಕ್ಸ್ ಅಲ್ಲಿ ದಯವಿಟ್ಟು ಇಮಿಡಿಯೇಟ್ ಆಗಿ ಇನ್ವೆಸ್ಟ್ ಮಾಡಿ. ಸೊ ದಟ್ ಒನ್ಸ್ ವಾಣಿ ಅವ್ರು ಜಾಯ್ನ್ ಆಗಿದ ತಕ್ಷಣ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅದರದ್ದು ಪ್ರಾಫಿಟ್ ಮಾರ್ಜಿನ್ ಬೇರೆ ಲೆವೆಲಲ್ಲಿ ಹೋಗುತ್ತೆ ಆ್ಯಂಡ್ ಯು ವಿಲ್ ಸಿ ಸ್ಕೈ ರಾಕೆಟಿಂಗ್ ಇನ್ ಸ್ಟಾಕ್ಸ್ ಆ್ಯಕ್ಚುಲಿ. ಸೊ ದಯವಿಟ್ಟು ವ್ಯೂವರ್ಸ್ ಕೈಂಡ್ಲಿ ಟೇಕ್ ಆಸ್ ಮಚ್ ಆಸ್ ಸ್ಟಾಕ್ಸ್ ಇನ್ ಆಕ್ಸೆಂಚರ್ ಇಮಿಡಿಯೇಟ್ಲಿ ಆಸ್ ಸೂನ್ ಆಸ್ ಪಾಸಿಬಲ್. ವೆರಿ ಸೂನ್ ವಾಣಿ ವಿಲ್ ಬಿ ಜಾಯ್ನಿಂಗ್ ಆಕ್ಸೆಂಚರ್ ಆ್ಯಂಡ್ ಶಿ ವಿಲ್ ರಾಕ್ ಇನ್ ಆಕ್ಸೆಂಚರ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಗ್ನಿಸೆಂಟ್ನ 15 ವರ್ಷದಿಂದ ಉದ್ಧಾರ ಮಾಡಲು ಇವತ್ತೇನು ಕಾಗ್ನಿಸೆಂಟ್ ಆ ಪೊಸಿಷನಲ್ಲಿ ಇದೆ ಅಂದರೆ ಅದಕ್ಕೆ ವಾಣಿನೇ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ವಾಣಿ ಮೇಡ್ ಎ ಡಿಸಿಷನ್ ಟು ಲೀವ್ ಕಾಗ್ನಿಸೆಂಟ್ ಆ್ಯಂಡ್ ಮೂವ್ ಟು ಆಕ್ಸೆಂಚರ್. ಸೊ ಆಯಿತು ಸಾಕು. 15 ವರ್ಷ ಒಂದು ಕಂಪ್ನಿನ ಉದ್ಧಾರ ಮಾಡಿದ್ದು ಸಾಕಾಯಿತು. ಸೊ ಲೆಟ್ಸ್ ಮೂವ್ ಟು ಸಮ್ ಅದರ್ ಕಂಪನಿ ಆ್ಯಂಡ್ ನಮ್ಮ ಕಂಪನಿ, ಅದು ನನ್ನ ಗಂಡನ ಕಂಪನಿನ ಉದ್ಧಾರ ಮಾಡೋಣ ಅಂತ. ಅದನ್ನು ಬೆಳೆಸೋಣ ಅನ್ನೋ ಸ್ವದುದ್ದೇಶದಿಂದ ದೂರಾಲೋಚನೆಯಿಂದ ದುರಾಲೋಚನೆ ಅಲ್ವಲ್ಲ,
ಸೊ ದೂರಾಲೋಚನೆಯಿಂದ ಆಕ್ಸೆಂಚರ್ನ ಉದ್ಧಾರ ಮಾಡೋ ಅನ್ನೋ ಒಂದು ಸಂಕಲ್ಪ ತೊಟ್ಟು ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್. ವಾಣಿ ಅವರು ತುಂಬ ವಿಶಾಲವಾದ ಹೃದಯದಿಂದ ಆಕ್ಸೆಂಚರ್ನ ಜಾಯ್ನ್ ಆಗಬೇಕು ಅಂತ ಫೈನಲಿ ಡಿಸೈಡ್ ಮಾಡಿ, ಬಟ್ ಅನ್ಫಾರ್ಚುನೇಟ್, ಆಕ್ಸೆಂಚರ್ ಇಸ್ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಏನು ಮಾಡೋಕ್ಕಾಗಲ್ಲ. ಆಕ್ಸೆಂಚರ್ ವಿಲ್ ಸೂನ್ ರಿಯಲೈಸ್ ವಾಟ್ ಮಿಸ್ಟೇಕ್ ದೇ ಹ್ಯಾವ್ ಡನ್ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಡಾಕ್ಯುಮೆಂಟ್ಗೋಸ್ಕರ ವಾಣಿ ಅವ್ರನ್ನ ಇವತ್ತು ಆನ್ ಬೋರ್ಡ್ ಮಾಡಿಲ್ಲ, ಬಟ್ ಮೇ ಬಿ ವೆರಿ ಸೂನ್. ಲಾಸ್ ಇದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದು ತುಂಬ ದೊಡ್ಡ ಲಾಸು. ಮೇ ಬಿ ವಿ ಶುಡ್ ಕಾಲ್ ಸಮ್ ಮೀಡಿಯಾ ಅಬೌಟ್ ದಿಸ್ ಆ್ಯಂಡ್ ಮೇ ಬಿ ಇದರಿಂದ ಟುಮಾರೋ ಸ್ಟಾಕ್ಸ್ ಏನಾದರೂ ಡೌನ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ನಮ್ಮ ವ್ಯೂವರ್ಸ್ಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಕೊಟ್ಟರೆ, ಸೊ ಇಸ್ ದಟ್ ಹೆಲ್ಪ್ಫುಲ್ ವಾಣಿ ಅವರೇ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನಂತೀರಾ ನಿಮ್ಮ ಒಪಿನಿಯನ್ನು? ನಮ್ಮ ವ್ಯೂವರ್ಸ್ಗೆ ಏನಾದರೂ ಒಂದು ಹಿಂಟ್ ಕೊಡಬೇಕಾ? ಶಿ ಈಸ್ ನಾಟ್ ಜಾಯ್ನಿಂಗ್ ಟುಡೇ ಅನ್ನೋದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಏನಾದರೂ ಸ್ಟಾಕ್ಸ್ ಬೀಳೋ ಚಾನ್ಸಸ್ ಏನಾದರೂ ಇದೆಯಾ? ಬರೀ ಡೌಗಳಿಂದ ಮೇ ಬಿ ಇರ್ಬೋದು. ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ವಾಣಿ ಅವರು. ದಯವಿಟ್ಟು ವ್ಯೂವರ್ಸ್ ಗಮನದಲ್ಲಿರಲಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಲ್ಲ ಡುಬಾಕು, ತಲೆ ಕೆಡ್ಸ್ಕೊಂಬಿಡಿ. ಅವ್ರಿಗೆ ಆಲ್ರೆಡಿ ಅರ್ಧ ಸ್ಕ್ರೂ ಲೂಸ್ ಆಗಿದೆ. ವಾಣಿ ಅವರೇ, ಕರೆಕ್ಟು. ದಯವಿಟ್ಟು ಕನ್ಸಿಡರ್ ಮಾಡಿ. ವಾಣಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಡೆಫಿನೆಟ್ ಆಗಿ ಇದ್ರಲ್ಲಿ ಏನೋ ಅಂಶ ಇದೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾರು ಸ್ಟಾಕ್ಸ್ ನಿಮ್ದೇನು ಆಕ್ಸೆಂಚರ್ ಸ್ಟಾಕ್ಸ್ ಇದೆಯೋ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವತ್ತು ರಾತ್ರಿ ಒಂದು ದಿನಕ್ಕೆ ನೋಡ್ಕೊಳ್ಳಿ. ಅವ್ರು ಜಾಯ್ನ್ ಆಗಿದ ತಕ್ಷಣ ರಾಕೆಟೇ, ಜಸ್ಟ್ ಡೈರೆಕ್ಟ್ ಸ್ಟ್ರೈಟ್ ರಾಕೆಟೇ. ಬೇರೆ ಯಾವುದೂ ಏನು ತಲೆ ಕೆಡ್ಸ್ಕೊಳ್ಳೋಷ್ಟೇ ಇರಲ್ಲ. ಹಂಗೆ ಸ್ಕೈ ರಾಕೆಟಿಂಗ್ ರೇಂಜಲ್ಲಿ ಹೋಗ್ತಾ ಇರುತ್ತೆ. ಇವೇ ತಗ್ಗಿಂచుకుంటే మంచిది. ನೀವು ಬಾಚ್ಕೋತಾ ಇರ್ಬೋದು, ದುಡ್ಡು ಬಾಚ್ಕೋತಾ ಇರ್ಬೋದು. ವಾಣಿ ಅವ್ರು ದುಡಿತಾ ಇರ್ತಾರೆ, ಕಂಪನಿಗೆ ಪ್ರಾಜೆಕ್ಟು ಮಾಡ್ತಾ ಇರ್ತಾರೆ. ನೀವು ಬಾಚ್ಕೋತಾ ಇರ್ಬೋದು, ದುಡ್ಡು ಬಾಚ್ಕೋತಾ ಇರ್ಬೋದು. నేను మరీ అంత ఎదవలా కనపడుతున్నారా? ಆ್ಯಂಡ್ ಕಂಪ್ನಿ ಪ್ರಾಫಿಟ್ಸ್ ಹೋಗ್ತಾ ಇರುತ್ತೆ, ನಿಮ್ಗೆ ಸ್ಟಾಕ್ಸಲ್ಲಿ ರಿಟರ್ನ್ಸ್ ಬರ್ತಾ ಇರುತ್ತೆ, ನೀವು ಹೇಳ್ಕೊತಾ ಇರ್ಬೋದು. ಮನುಷ್ಯ ಪಶುವ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಅನ್ಫಾರ್ಚುನೇಟ್ಲಿ ನಾನು ಸ್ವಲ್ಪ ಹುಷಾರು ಬಿದ್ದುಬಿಟ್ಟಿದ್ದೀನಿ. ಮತ್ತೆ ಯಾರು? ಏನೋ ನಿಮ್ಮ ಖುಷಿಗೋಸ್ಕರ. అన్నయ్య ఈ నా కొడుకుని నమ్మద్దండి. అమ్మ వదినమ్మ, ఈ నా కొడుకుని నమ్మద్దండి. ನೋಡೋಣ ಏನು ನಿಮ್ಮ ಭಾವನೆ ಏನು ಅಂತ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಯಾ, ತುಂಬ ಒಳ್ಳೆ ಭ್ರಮೆಯಲ್ಲಿದ್ದೀರಾ. వాళ్ళేమో వీడికి బిల్డప్పిస్తున్నారు, వీడేమో వాళ్ళకి బిల్డప్పిస్తున్నారు. ಡೆಫಿನೆಟ್ ಆಗಿ ಸ್ಟಾಕ್ಸ್ రైజ్ ಆಗುತ್ತೆ, ಆಯ್ತಾ ಇರಿ. ఎంత కంగారు పడిపోయారా జనం పాపం. 15 నిమిషాలు మొత్తం అల్లకల్లోలం అయిపోయింది. ಏನಾದರೂ ಪರ್ಚೇಸ್ ಮಾಡೋದು ಏನಾದರೂ ಇತ್ತು ಅಂದರೆ ಎಲ್ಲ ಒಂದು 12 ದಿನಕ್ಕೆ ಪೋಸ್ಟ್ಪೋನ್ ಮಾಡಿ 12ನೇ ತಾರೀಕುವರೆಗೂ. ಅಷ್ಟರೊಳಗೆ ನಿಮ್ಮ ಅಮೌಂಟ್ನೆಲ್ಲ ಆಕ್ಸೆಂಚರ್ ಸ್ಟಾಕ್ಗೆ ಹಾಕಿ ಆಮೇಲೆ ಬಾಚ್ಕೊಳ್ಳಿ. ಎಂಜಾಯ್ ಮಾಡಿ. ATM ಅಲ್ಲಿ ಬರುತ್ತೆ, ನಿಮ್ಮ ಮನೆ ಮುಂದೆ ಇರೋ ಗಿಡದಲ್ಲಿ ಬರುತ್ತೆ. ವಾಣಿ ವರ್ಕ್ ಮಾಡೋ ರೇಂಜಿಗೆ ಕೈಯಲ್ಲಿ ಹಾಕಿರೋ ಜಾಗದಲ್ಲೆಲ್ಲ ದುಡ್ಡು ಬಂದ್ಬಿಡುತ್ತೆ. हाथ जोड़ के मैं मोदी साहब से गुजारिश करता हूँ. ಓಕೆ, ಸೊ ವೈ ಡೋಂಟ್ ಯು ಟ್ರೈ? ಅಭಿ ಮಜಾ ಆಯೇಗಾ ನಾ ಬಿಡು. ಪ್ರಾಬಬ್ಲಿ ದೇವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನಮ್ಮನ್ನು ಇಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಈ ರಿಸ್ಕು ನಾನು ಮಾಡೋಕ್ಕಾಗಲ್ಲ. ಸೊ ನಮ್ಮ ವ್ಯೂವರ್ಸ್ ಯಾರಾದರೂ ಇದ್ದಾರೋ ಅವರು ಇದರ ಸದುದ್ದೇಶ ಮತ್ತು ಸದುಪಯೋಗ ಪಡ್ಕೊಳ್ಳಿ ಅಂತ ಇದನ್ನು ವ್ಯೂವರ್ಸ್ಗೆ ಬಿಟ್ಕೊಡ್ತಾ ಇದ್ದೀನಿ ಈ ಸಲಕ್ಕೆ. What? Bro, what are you talking about, man? ಮೇ ಬಿ ನೆಕ್ಸ್ಟ್ ಕಂಪನಿ ನೀವು ಜಂಪ್ ಮಾಡಿದಾಗ ಈ ಥರದ್ದೊಂದು ರಿಸ್ಕು ನಾನು ತೊಗೊಳ್ತೀನಿ. ಸದ್ಯಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ
ಈ ಚಾನ್ಸ್ನ ಕೊಡೋಣ ಅಂತ ಮಾಡಿದ್ದೀನಿ ವಾಣಿಯವರೇ. ಓಕೆ, ಸೊ ಫೈನಲಿ ಸೀರಿಯಸ್ ನೋಟ್. ಸೊ ನಿಮ್ದು ಐ ಡಿ ಪ್ರೂಫ್ ಅಥವಾ ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ. ಸೊ ಯಾವ ಸಂದರ್ಭದಲ್ಲಿ ಯಾವುದು ಬೇಕಾಗುತ್ತೆ ಗೊತ್ತಾಗೋದಿಲ್ಲ. ಸೊ ನಂದು ಅದರಿಂದನೇ ಲೈಕ್ 1 ವೀಕ್ ದಿಸ್ ಜಾಯ್ನಿಂಗ್ ಪ್ರೋಸೆಸ್ ಎಲ್ಲ ಡಿಲೇ ఆಗಿದೆ. సో థ్యాంక్ యూ సార్ మీరు ఉద్యోగం చూడండి 6 నెలల తర్వాత మీరు మీ సీట్లో ఉండరు, నేను ఉంటాను. కరెక్ట్. ಯಾ ಗೈಸ್, ಸ್ಟೇ ಟ್ಯೂನ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ತುಂಬ ಒಳ್ಳೆ ಫನ್ನಿ ಕಂಟೆಂಟ್ ಆ್ಯಸ್ ವೆಲ್ ಆಸ್ ಇನ್ಫಾರ್ಮೇಟಿವ್ ಕಂಟೆಂಟ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಫನ್ನಿ ಕಂಟೆಂಟ್ಸ್, ದೆರ್ ವಿಲ್ ಬಿ ಲಾಟ್ ಆಫ್ informative content that I want to give to our viewers. Stay tuned to this channel. We'll make another blog where she really gets into Accenture 12th January probably, once she is ready with all the documents. Or join or go mattond blog ಮಾಡ್ತೀನಿ. Wait until then. See you guys. See you. Bye. See you.